ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ. ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗ್ತೀವಿ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸಿದ್ದು ಬಿಜೆಪಿಯವರು ಅಂತ ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರು ಬಂದಿದ್ರು. 14 ಜನ ಕಾಂಗ್ರೆಸ್ ಅವರು ಬಂದಿದ್ರು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ, ಇವರು ಸಿದ್ದರಾಮಯ್ಯನವರು ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲ್ ಬಂದಿದೆ. ಈ ಸರ್ಕಾರನ ಬೀಳಿಸ್ಬೇಕು, ಬಹಳ ದಿನ ಇಟ್ಕೊಂಬರ್ಲಿ ಅಂತ. ಮತ್ತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಮಗನ್ನ ಸೋಲಿಸಿದ್ದು ನಾನೇ ಅಂತ ಹೇಳಿದ್ದಾರಲ್ಲ, ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು? ಸರ್ಕಾರ ಬೀಳಿಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡು ಒಂದು 14 ತಿಂಗಳು ನನ್ನನ್ನು ಗುಮಾಸ್ತನ ರೀತಿ ನಡೆಸ್ಕೊಂಡು ಸಿದ್ದರಾಮಯ್ಯನವರೇ ಇವರು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಇದಕ್ಕಿಂತ ಪ್ರೂಫ್ ಬೇಕಾ? ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ, ಎಲ್ಲ ಸಮುದಾಯನ ಪ್ರೀತಿ ಮಾಡುವಂಥ ಮಠ ಅದು. ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು. ಡಿ.ಕೆ. ಶಿವಕುಮಾರ್ ಏನು ಒಕ್ಕಲಿಗ ಲೀಡ್ರ್ ಏನಲ್ಲ, ಅವರು. ಯಾಕಂದ್ರೆ ಇವರು ಯಾರೋ ಕುಕ್ಕರ್ ಬಾಂಬ್ ಹಾಕ್ದನು, ಯಾರೋ ಮುಸ್ಲಿಂ ಭಯೋತ್ಪಾದಕ, ಅವನ್ನ ನಾವು ಬ್ರದರ್ ಅಂದ್ಬಿಟ್ಟು, ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳಕ್ಕೆ ಅಧಿಕಾರ ಇದೆ? ಅವ್ರನ್ನ ಬ್ರದರ್ ಅಂತ ಅಂದಮೇಲೆ ನಮ್ಮನ್ನೆಲ್ಲ ಹೆಂಗ್ ಬ್ರದರ್ ಅಂತಾರ? ಕುಕ್ಕರ್ ಬಾಂಬ್ನ ಬ್ರದರ್ ಅಂತ ಹೇಳಿದ್ಮೇಲೆ ನಮ್ಮನ್ನ ಹೆಂಗ್ ಬ್ರದರ್ ಅಂತಾರೆ ಅವರು? ಅದಕ್ಕೆ ಕೇಳುವಂತ ನೈತಿಕ ಅಧಿಕಾರ ಇಲ್ಲ. ಕಳ್ಕೊಂಬಿಟ್ಟಿದ್ದೀರ ಡಿ.ಕೆ. ಶಿವಕುಮಾರ್ ಅವರು, ಕಳ್ಕೊಂಬಿಟ್ಟಿದ್ದಾರೆ. ಕಾಂಗ್ರೆಸ್ ಏನು ದುರಾಡಳಿತ ಮಾಡಿದೆ, ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರು ಗೊತ್ತಿದೆ. ಎಲ್ಲ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ, ಎಲ್ಲ ಚಾನಲಲ್ಲೂ ಹೇಳಿದ್ದೀರ. ಅದೇ ಯಾವುದು ವರದಿ, ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ. ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾರು ಮಾಡಿಸಿರೋದು ಇದನ್ನ? ಸಿದ್ದರಾಮಯ್ಯನವರು ಮಾಡಿಸಿರೋದು, ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು. ಮತ್ತೆ ವೋಟ್ ಹೆಂಗೆ ಕೇಳ್ತೀರಾ ನೀವು? ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಠಾಧೀಶರು ಹೇಳಿದ್ದಾರೆ. ಒಕ್ಕಲಿಗ ಎಲ್ಲ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರಿಗೆ ವೋಟ್ ಹೆಂಗೆ ಕೇಳ್ತೀರ? ಅದನ್ನ ನಾನಲ್ಲ ಹೇಳ್ತಾ ಇರೋದು, ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ. ನಾನಲ್ಲ, ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ. ನಮ್ಗೆ ಇಷ್ಟು ಅನ್ಯಾಯ ಮಾಡಿದ್ದೀರ ವರದಿಯಲ್ಲಿ, ನೀವು ಹೆಂಗೆ ನಮ್ಮನ್ನು ಮತ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವರು ಪ್ರಶ್ನೆ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.